ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕಾರವಾರದಿಂದ ಗೋವಾ ಹೋಗ್ತಾ ಇದ್ದೀವಿ. ಬನ್ನಿ ಗೋವಾ ಹೇಗಿದೆ, ಅಲ್ಲಿ ಏನೆಲ್ಲ ಫೇಮಸ್ ಇದೆ ಅಂತೇಳಿ ನೋಡೋಣ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಹೋಗೋ ಹೈವೇನೆಲ್ಲ ಇದೆಲ್ಲ ಕಾಣುತ್ತೆ. ಆ್ಯಕ್ಚುಲಿ ಕಾರವಾರದಿಂದ ಗೋವಾ ಬರೀ 1.25 ಗಂಟೆ. ಆದರೆ ನಾವು ರೂಮ್ ಮಾಡಿದ್ದು ಕಲಂಗುಟ್ಟಲ್ಲಿ. ಏನಕ್ಕಂದರೆ ಅಲ್ಲಿಂದ ನಮಗೆ 3 ಬೀಚ್ ನಿಯರ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಕಲಂಗುಟ್ಟಲ್ಲಿ ರೂಮ್ ಮಾಡಿದ್ವಿ. ಆದರೆ ಕಾರವಾರದಿಂದ ಕಲಂಗುಟ್ಟಿದಲ್ವ, ಅದು 2:20 ನಿಮಿಷ ಆಗುತ್ತೆ ಅಂತೇಳಿದರೆ 2 ಗಂಟೆ 20 ನಿಮಿಷ. ಆದರೆ ಅದಕ್ಕೂ ಗೋವಾಯಿಂದ ಅಲ್ಲಿಗೆ 3/4 ಗಂಟೆ ಜರ್ನಿ ಎಕ್ಸ್ಟ್ರಾ ಆಗುತ್ತೆ. ಹಾಗೆ ದಾರಿಲಿ ಹೋಗುವಾಗ ನೇರಳೆ ಹಣ್ಣು ಕಾಣಿಸ್ತು. ಸೊ ನೇರಳೆ ಹಣ್ಣು ಗೆಣಸು ಎಲ್ಲ ಇತ್ತಲ್ವ, ನಾವು ನೇರಳೆ ಹಣ್ಣು ತೊಗೊಂಡ್ವಿ. ನೇರಳೆ ಹಣ್ಣು ಇದೆಯಲ್ಲ ಚಿಕ್ಕ ಪ್ಯಾಕೆಟು, ಅದಕ್ಕೆ 100 ರುಪೀಸು. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಹೆಸರು ಅಟಲ್ ಸೇತು ಬ್ರಿಡ್ಜ್ ಅಂತೇಳಿ. ಇದನ್ನು ರೀಸೆಂಟಾಗಿ ಮಾಡಿರೋ ಅಂಥದ್ದು. ಇದು ಮಾಂಡೋವಿ ರಿವರ್ ಮೇಲೆ ಕಟ್ಟಿರುವಂತಹ ಬ್ರಿಡ್ಜು. ತುಂಬಾ ಲಾರ್ಜೆಸ್ಟ್ ಬ್ರಿಡ್ಜ್ ಅಂತ ಕೂಡ ಹೇಳ್ಬೋದು. ಇದು ಪಂಜಿ ಮಾತ್ರ ಬರುತ್ತೆ. ಗೋವಾದಲ್ಲೇ ಲಾರ್ಜೆಸ್ಟ್ ಬ್ರಿಡ್ಜ್ ಇದು. ಈ ಅಟಲ್ ಸೇತು ಬ್ರಿಡ್ಜಲ್ಲೇ ಇದ್ರ ಮೇಲೆ ಬೈಕ್ ಆಗಲಿ ಆಟೋ ಆಗಲಿ ಹೋಗೋ ಹಾಗಿಲ್ಲ. ಇನ್ ಕೇಸ್ ನೀವೇನಾದರೂ ಗೊತ್ತಿಲ್ಲದಲೇ ಹೋದರೂ ಕೂಡ ಫೈನ್ ಪೇ ಮಾಡಬೇಕಾಗತ್ತೆ. ಈ ಬ್ರಿಡ್ಜ್ ಎಂಡಲ್ಲಿ ಪೊಲೀಸ್ ಇರ್ತಾರೆ, ಸೊ ಅಲ್ಲಿ ನೀವು ಫೈನ್ ಪೇ ಮಾಡಿ ಹೋಗಬೇಕಾಗತ್ತೆ. ಈ ಬ್ರಿಡ್ಜ್ ಇದೆಯಲ್ಲ, ಇದು ಗೋವಾದಲ್ಲೇ ಲಾಂಗೆಸ್ಟ್ ಕೇಬಲ್ ಸ್ಟೇಯ್ಡ್ ಬ್ರಿಡ್ಜ್ ಅಂತ ಹೇಳ್ಬೋದು. ಈಗ ನಾವಿರೋ ಅಂಥದ್ದು ಕಲಂಗೋಟ್ ಹತ್ರ. ಈ ಎದುರುಗಡೆ ಇದೆಯಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ, ಇದರ ಹೆಸರು ಸೆಂಟ್ ಅಲೆಕ್ಸ್ ಚರ್ಚ್ ಅಂತೇಳಿ. ಸೊ ನಾವೀಗ ರೂಮ್ಗೆ ಹೋಗ್ತಿದ್ದೀವಿ. ಗೋವಾ ಸಿಟಿ ಹೇಗಿದೆ, ಹಾಗೆ ಅಲ್ಲಿ ಏನೇನೆಲ್ಲ ಇದೆ ಅಂತೇಳಿ ನಾನು ನಿಮ್ಮ ಜೊತೆ ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ನಾವು ಮ್ಯಾಪ್ನ ರೂಮ್ ಲೊಕೇಶನ್ಗೆ ಹಾಕಿರೋದ್ರಿಂದ ಅದು ನಿಮಗೆ ಶಾರ್ಟ್ಕಟ್ಟೇ ತೋರಿಸ್ತಾ ಇತ್ತು. ಅಂದರೆ ನಾವು ಹೋಗಿದ್ದ ರೋಡೆಲ್ಲ ಸ್ವಲ್ಪ ಚಿಕ್ಕದಾಗಿತ್ತು. ಹಾಗೆ ಶಾಪ್ಸು ಅಷ್ಟೇ ಒಂದ್ರ ಪಕ್ಕ ಒಂದು ಇತ್ತು. ಅಂದರೆ ಒಂದು ಶಾಪಲ್ಲಿ ಬಟ್ಟೆ, ಒಂದು ಶಾಪಲ್ಲಿ ಟಾಯ್ಸು, ಹಾಗೆ ಪಕ್ಕದಲ್ಲಿ ಟ್ಯಾಟೂ ಶಾಪು, ಈ ರೀತಿ ಕಂಟಿನ್ಯೂಸ್ ಆಗಿ ಒಂದ್ರ ಪಕ್ಕ ಒಂದು ಇತ್ತು. ಇದೇ ನೋಡಿ ನಾವು ರೂಮ್ ಮಾಡಿದಂತಹ ಹೋಟೆಲ್ಲು. ನಾವು ಹೋಟೆಲ್ಗೆ ಬಂದ ಕೂಡಲೇ ಹೋಟೆಲ್ ಕಡೆಯವರೇ ಬಂದು ಕಾರ್ ಕೀನ ಇಸ್ಕೊಂಡು ಕಾರ್ನ ಪಾರ್ಕ್ ಮಾಡ್ಕೊಳ್ತಾರೆ. ಹಾಗೆ ಲಗೇಜ್ನೂ ಅಷ್ಟೇ ರೂಮಿಗೆಲ್ಲ ಅವರೇ ಇಟ್ಕೊಟ್ರು. ಬನ್ನಿ ರೂಮ್ ಹೇಗಿದೆ ಅಂತೇಳಿ ನಾನು ನಿಮಗೆ ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ನಾವು ರೂಮ್ಗೆ ಎಂಟರ್ ಆಗಿದ್ದ ಕೂಡಲೇ ನಮ್ಮ ರೈಟ್ ಸೈಡ್ಗೆ ಒಂದು ವಾರ್ಡ್ರೋಬ್ ಇದೆ. ಅರ್ಧ ವಾರ್ಡ್ರೋಬ್ ಇದೆ. ಕೆಳಗಡೆ ನಾವು ಲಗೇಜ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಇದೆ. ಅಂದರೆ ರೂಮ್ಗೆ ಎಂಟರ್ ಆಗಿದ್ದ ಕೂಡಲೇ ರೈಟ್ ಸೈಡ್ಗೆ ಅಂತ ಹೇಳಿದ್ರೆ ವಾರ್ಡ್ರೋಬ್ ಪಕ್ಕ ವಾಶ್ರೂಮ್ ಬರುತ್ತೆ. ಲೆಫ್ಟ್ ಸೈಡ್ಗೆ ಒಂದು ಮಿರರ್ ಇದೆ, ಫುಲ್ ಲೆಂತ್ ಮಿರರ್. ಹೀಗೆ ಮುಂದೆ ಬಂದರೆ ಅಲ್ಲೊಂದು ಕಾಫಿ ಪಾಯಿಂಟ್ ಥರ ಮಾಡಿದ್ದಾರೆ. ಒಂದು ಕೆಟಲ್ ಇಟ್ಟು ಹಾಗೆ ಕಾಫಿ ಪೌಡರು, ಟೀ ಪೌಡರು, ಹಾಗೆ ಮಿಲ್ಕು, ಶುಗರ್ ಎಲ್ಲ ಇಟ್ಟಿದ್ರು. ನನ್ನ ಮಗ ಬಂದ ಕೂಡಲೇ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲೊಂದು ಸೋಫಾ, ಅದು TV ಯೂನಿಟ್ ಥರ ಮಾಡಿ ನಿಮಗಲ್ಲಿ ಸಿಟ್ಟಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. ಹೀಗೆ ಮುಂದೆ ಹೋದರೆ ಅಲ್ಲಿ ಬಾಲ್ಕನಿ ಕೂಡ ಇದೆ. 2 ಚೇರ್ನ ಹಾಕಿ ಸಿಟ್ಟಿಂಗ್ ಪ್ಲೇಸ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವ್ಯೂ ಕೂಡ ಚೆನ್ನಾಗಿತ್ತು ಅಲ್ಲಿಂದ.
ಹಾಗೆ ಟಿವಿ ಯೂನಿಟ್ ಅಪೋಸಿಟಲ್ಲಿ ಕಾಟ್ ಇದೆ. ಹಾಗೆ ಕಾಟ್ ಲೆಫ್ಟ್ ಸೈಡ್ಗೆ ಒಂದು ವಿಂಡೋ ಕೂಡ ಇದೆ. ವಾಲ್ ಪೇಂಟ್ಸ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನೋಡಿ, ರೂಮ್ದು ಕಂಪ್ಲೀಟ್ ವ್ಯೂ ಈ ಥರ ಕಾಣುತ್ತೆ. ಸೊ ಹೇಗೋ ಲಂಚ್ ಟೈಮ್ ಆಗಿತ್ತು, ಮತ್ತೆ ಹೊರಗೆ ಹೋದರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ರೂಮ್ಗೆ ಫುಡ್ನ ಆರ್ಡರ್ ಮಾಡ್ಕೊಳ್ತಿದ್ವಿ. ಸೊ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾವೀಗ ಬೀಚ್ಗೆ ಹೋಗ್ತಾ ಇದ್ದೀವಿ. ನಾನು ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ನಾನು ಗೋವಾ ಸಿಟಿನ ತೋರ್ಸೋಕೆ ಟ್ರೈ ಮಾಡ್ತೀನಿ. ಹೇಳಿದ್ನಲ್ಲ, ನಾವು 1 o'clockಗೆಲ್ಲ ರೂಮ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಲ್ಲೇ ರೂಮ್ಗೆ ಊಟ ತರಿಸ್ಕೊಂಡಿದ್ವಿ. ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾವಿರುವಂತಹ ರೂಮಿಂದ ಕಲಂಗುಡ್ ಬೀಚ್ ಇರೋದು 1.2 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸುಮಾರು ಜನ ನಿಯರೇ ಏನಾದ್ರು ಹೋಟೆಲ್ ಇದ್ರೆ ಅಲ್ಲೇ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ರೋಡ್ ಆಕ್ಚುಲಿ ಚಿಕ್ಕದಂದ್ರೆ ಒಳಗಡೆ ರೋಡಲ್ಲ ಆಗುತ್ತೆ ಅನ್ಸುತ್ತೆ. ಇಲ್ಲಿ ನೋಡಿ, ಸುಮಾರು ಬೈಕ್ಸ್ ನಿಮಗೆ ರೆಂಟಿಗೆ ಅಂತೇಳಿ ಸುಮಾರು ಅಲ್ಲಲ್ಲ ಜಾಗದಲ್ಲೇ ಇರುತ್ತೆ. ಬೆಸ್ಟ್ ನೀವೇನಾದ್ರು 4 ವೀಲರ್ ನಮಗೆ ಕಷ್ಟ ಆಗುತ್ತೆ, ಬೇರೆ ಏನಾದ್ರು ಇರ್ತೀರಾ ಅಂದರೆ ಕಪಲ್ಸಿಗೆಲ್ಲ ಬೆಸ್ಟ್ ಅದು. ನೀವು ಕಾರ್ನ ಲಾಡ್ಜಲ್ಲೇ ಪಾರ್ಕ್ ಮಾಡಿಬಿಟ್ಟು ನೀವು ಬೇಕಿದ್ರೆ 2 ವೀಲರ್ನ ತೊಗೊಂಡು ಓಡಾಡ್ಕೋಬೋದು ಗೋವಾ ಎಲ್ಲ. ನಿಮಗೆ ಬೀಚಲ್ಲಿ ಆಟ ಆಡೋಕ್ಕೆ ಬಟ್ಟೆಗಳೆಲ್ಲ ಹೀಗೆ ರೋಡ್ ಸೈಡಲ್ಲೇ ಸುಮಾರು ಶಾಪ್ಸ್ ಇರುತ್ತೆ, ಎಲ್ಲಾದರೂ ಬೈ ಮಾಡಿಕೊಂಡು ನೀವು ಆಟ ಆಡ್ಕೋಬೋದು. ಇನ್ ಕೇಸ್ ಆ ಥರ ಬಟ್ಟೆಗಳು ತಂದಿಲ್ಲ ಅಂತ ಹೇಳಿದ್ರೆ. ಕಲಂಗುಡ್ ಬೀಚ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಇದೆ. ನೀವು ಬೀಚಿಗೆ ಏನಾದ್ರು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ಆರಾಮಾಗಿ ಹೋಗ್ಬೋದು. 100 ರೂಪೀಸ್ ಇದೆ. ಇಲ್ಲೆಲ್ಲ ನಿಮಗೆ ಹೇಳಿದ್ನಲ್ಲ ಶಾಪ್ಸ್ಗಳಿದೆ. ಬೀಚಲ್ಲಿ ಏನಾದರೂ ಆಟ ಆಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಬಟ್ಟೆಗಳನ್ನ ಬೈ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಬೀಚ್ಗೆ ಹೋಗುವಾಗ ದಾರಿಲಿ ಅಕ್ಕಪಕ್ಕ ತುಂಬಾ ಶಾಪ್ಸ್ಗಳಿದೆ. ನೋಡಿ, ಇದೆ ಕಲಂಗುಡ್ ಬೀಚ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾವೆಲ್ಲರೂ ಬೋಟ್ ರೈಡ್ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ವಿ. ನೆಹಾಲ್ ಜಾಕೆಟ್ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ, ಅವ್ನ ಸೈಜಿಗೆ ಜಾಕೆಟೇ ಇರಲಿಲ್ಲ ಅಲ್ಲಿ. ನಾವು ಬೋಟ್ ರೈಡ್ ಹೋಗಿದ್ದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಪೌಚನ್ನ ಬ್ಯಾಗಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಸೊ ಆಮೇಲೆ ಈ ಸ್ಪೋರ್ಟ್ಸ್ ಗೇಮ್ ಆಡೋದ್ಮೇಲೆ ಹೋಗಿ ಪೌಚನ್ನ ತೊಗೊಂಡು ಬಂದು ನೆಕ್ಸ್ಟ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಮ್ಮನೆಯವರು ಜೆಟ್ ಸ್ಕಿ ರೈಡ್ ಹೋಗ್ತೀನಿ ಅಂತೇಳಿ ರೆಡಿಯಾಗಿದ್ದಾರೆ.
ನೆಹಲು ಬೀಚಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಒಂದ್ಸಲ ನೀರಲ್ಲಿ ಮುಳುಗಿದ ಕೂಡಲೇ ಅವನಿಗೆ ತುಂಬ ಭಯ ಆಯಿತು ಅನಿಸುತ್ತೆ. ಆಮೇಲಿಂದ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಅವನಿಗೆ. ಥ್ರೆಡ್ ಇಟ್ಕೊಂಡು ಆಟ ಆಡೋ ಅಂದರೂ ಕೂಡ ಇಲ್ಲ ಆಟ ಆಡಲ್ಲ ಅಂತೇಳಿ ಅವ್ರ ಅಪ್ಪನಿಂದ ಕೆಳಗೆ ಇಳಿತಾನೆ ಇರಲಿಲ್ಲ ಅವನು. ನಾನು ಪಾಪ ಇಲ್ಲಿ ಮರಳಲ್ಲಿ ಗುಬ್ಬಿ ಗೂಡು ಕಟ್ತಾ ಇದ್ದೀವಿ. ನಮ್ಮ ಯಜಮಾನ್ರಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ನೋಡಿ ಆಟ ಆಡ್ಕೊಳ್ತಾ ಇದ್ದಾರೆ. ಅಂದರೆ ಪಾಪ ಸ್ವಲ್ಪ ಹೆದರ್ತಾ ಇದ್ದಾನಲ್ಲಿ. ಸ್ವಲ್ಪ ಹೊತ್ತು ಆಟ ಆಡ್ದ, ಆಮೇಲೆ ಬೇಜಾರು, ಆಮೇಲೆ ಭಯ ಆಯ್ತು ಅನ್ಸುತ್ತೆ ಅವನಿಗೆ. ಒಂದ್ಸಲ ಮುಳುಗ್ಬಿಟ್ಟ, ಹಂಗಾಗಿ ಹೆದರ್ಕೊಂಡ. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ರು ಆಟ ಆಡ್ತಾ ಇದ್ದೀವಿ. ನಾನು ಸ್ವಲ್ಪ ಹೊತ್ತು ಪಾಪನ ಇಟ್ಕೊಳ್ತೀನಿ, ಅವ್ರು ಸ್ವಲ್ಪ ಹೊತ್ತು ಇಟ್ಕೊಳ್ತಾರೆ. 3 ಜನನೂ ಸೇರಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆದರೆ ಆಮೇಲೆ ಅವನು ಎದುರುಕೊಂಡ. ಬಟ್ ಇಲ್ಲಿ ಒಬ್ಬೊಬ್ಬನೇ ಕೂರ್ಸಿ ಹೋಗಂಗೂ ಇಲ್ಲ, ನಾಯಿಗಳು ತುಂಬ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ನೆಹಲ್ಗೂ ಕೂಡ ಬೇಜಾರಾಗಬಾರ್ದು ಅಂತೇಳಿ ನಾನು ಅವನ ಜೊತೆ ಕೂತ್ಕೊಂಡು ಗುಬ್ಬಿ ಗೂಡು ಕಟ್ಟೋದು, ಈ ಥರ ಬಾವಿ ಥರ ಮಾಡಿ ಅದರೊಳಗಡೆ ತಿಳಿ ನೀರು ಬಂದಾಗ ಅದರಲ್ಲಿ ಆಟ ಆಡ್ಸೋದು ಎಲ್ಲ ಮಾಡ್ತಾಯಿದ್ದೆ. ಬೀಚಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಅಂತೇಳಿದ್ರೆ ನೀವು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ಬೋದು. ನಾವೆಲ್ಲರೂ ಬೀಚಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಸ್ವಲ್ಪ ವಾಟರ್ ಸ್ಪೋರ್ಟ್ಸಲ್ಲೂ ಕೂಡ ಆಟ ಆಡಿದ್ವಿ. ಸೊ ಅಲ್ಲೇ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ಸ್ವಲ್ಪ ಫೋಟೋಸ್ನ ತಗೊಂಡು ಮತ್ತೆ ಹೊರಟ್ವಿ. ಈಗ ನೋಡಿ ತುಂಬಾ ಕ್ರೌಡ್ ಕೂಡ ಇತ್ತು. ವೆಕೇಷನ್ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಅನಿಸುತ್ತೆ. ನಾವು ಬೀಚ್ ಹತ್ರ ಎಲ್ಲ ಆಟ ಆಡ್ಕೊಂಡು ವಾಪಸ್ ಬರೋವಾಗ ಅಕ್ಕಪಕ್ಕ ಶಾಪ್ಸ್ ಎಲ್ಲ ಇತ್ತಲ್ವ. ಸೊ ಅಲ್ಲಿ ನಾನು ಫ್ರಿಜ್ ಮ್ಯಾಗ್ನೆಟ್ ನೋಡಿದೆ. ಸೊ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಬಟ್ ಎಲ್ಲ ದೊಡ್ಡ ಸೈಜ್ದೇ ಇತ್ತು, ಚಿಕ್ಕ ಸೈಜ್ ಸಿಗಲಿಲ್ಲ. ಸೊ ಬೇರೆ ಎಲ್ಲಾದರೂ ನೋಡೋಣ ಅಂತೇಳಿ ಸುಮ್ಮನಾದೆ. ಸೊ ಅಲ್ಲೇ ಪಕ್ಕದಲ್ಲೇ ಮ್ಯಾಂಗೋ ಎಲ್ಲ ಮಾರ್ತಾಯಿದ್ರು. ಇದನ್ನ ತೊಗೊಂಡೆ ಅಲ್ವ, ಅದು 50 ರೂಪೀಸಲ್ಲಿ. ಅದೇ ರೀತಿಯಲ್ಲಿ ತುಂಬಾ ಶಾಪ್ಸ್ ಇತ್ತು. ಹಾಗೆ ಅಲ್ಲಿ ಎಲ್ಲ ಥರ ಹಣ್ಣುಗಳು ಮಾರ್ತಾಯಿದ್ರು. ಅಂತೇಳಿದ್ರೆ ಕಲ್ಲಂಗಡಿ ಹಣ್ಣು, ಪೈನಾಪಲು, ಪಪ್ಪಾಯ, ಹಾಗೆ ಮ್ಯಾಂಗೋ ಎಲ್ಲ ಮಾರ್ತಾಯಿದ್ರು. ಸೊ ಬಟ್ಟೆ ಅಂಗಡಿಗಳು ಕೂಡ ಇದೆ. ಸೊ ಹಾಗೆ ಮುಂದೆ ಬರುವಾಗ ಅಲ್ಲಿ ಗೋಲ್ಗಪ್ಪ ಕಾಣಿಸ್ತು. ನಾನು ಟ್ರಿಪ್ ಸ್ಟಾರ್ಟ್ ಆಗಿಂದ ಎಲ್ಲೂ ಗೋಲ್ಗಪ್ಪ ತಿಂದೇ ಇರಲಿಲ್ಲ. ಬಟ್ ತುಂಬಾ ಇಷ್ಟ ಗೋಲ್ಗಪ್ಪ ಅಂದರೆ. ಸೊ ಇಬ್ಬರು ಒಂದೊಂದು ಪ್ಲೇಟ್ ಗೋಲ್ಗಪ್ಪನ ತಿನ್ಕೊಂಡ್ವಿ. ಇದೆ ನೋಡಿ ಕಲಂಗುಟ್ ಶಾಪಿಂಗ್ ಮಾರ್ಕೆಟ್. ಬನ್ನಿ ಹೇಗಿದೆ, ಎಷ್ಟೆಷ್ಟು ಪ್ರೈಸು ಏನು ಹೇಗೆ ನೋಡೋಣ. ಯಾವುದು ಅಲ್ಲಿ ನೋಡಿದ್ವಲ್ಲ ಅದು. ಇಲ್ಲಿ ರಾಜಾ ಶಾಪಿಂಗ್ ಮಾರ್ಟ್ ಅಂತೇಳಿ ಒಂದು ಶಾಪ್ ಇತ್ತು. ಸೊ ಅಲ್ಲಿಗೆ ಈಗ ಬಂದಿದ್ದೀನಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು, ಕ್ಲಿಪ್ಸು, ರಿಬ್ಬನ್ಸು, ಹಾಗೆ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಅನ್ಬೋದು ಎಲ್ಲ ಐಟಮ್ಸ್ ಕೂಡ. ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿದರು, 20, 30, 50, 80, 100.
ಸೊ ಆ ಥರ ಇತ್ತು. ನೀವು ಬಾರ್ಗೇನ್ ಮಾಡೋ ನೆಸೆಸಿಟಿ ಏನಿರಲಿಲ್ಲ. ಸೊ ಈ ಥರ ಶಾಪ್ಸೇ ಬೆಟರ್, ಎಲ್ಲೋ ಹೋಗಿ ಡಿಸ್ಕಸ್ ಮಾಡಿ ತೊಗೊಳೋದಕ್ಕಿಂತ. ಈ ಥರ ಇದ್ದರೆ ನಮಗೂ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಕಲೆಕ್ಷನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ಮಕ್ಕಳಿಗಾಗಲಿ, ಕಾಲೇಜ್ಗೆ ಹೋಗೋ ಹುಡುಗಿರಿಗೆ, ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಕ್ಲಿಪ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿಂದ ಹಿಡಿದು ಫ್ಯಾನ್ಸಿ, ಸ್ಟೋನ್ ವರ್ಕು, ಹೀಗೆ ತುಂಬಾ ಫ್ಯಾನ್ಸಿ ಆಗಿತ್ತು. ನಾನು ಕೂಡ ಸ್ವಲ್ಪ ಐಟಮ್ಸ್ನ ತೊಗೊಂಡೆ ಇಲ್ಲಿ. ನಿಹಾಲ್ನ ಇಲ್ಲಿ ನೋಡ್ಕೋಬೇಕು ಅಂತ ಇರಲಿಲ್ಲ, ಏನಕ್ಕೆ ಅಲ್ಲಿನ ಎಂಪ್ಲಾಯೀಸೇ ಕೂಡ ನಿಹಾಲ್ನ ಸ್ವಲ್ಪ ಟೇಕ್ ಕೇರ್ ಮಾಡ್ತಾಯಿದ್ರು. ಮೇಡಮ್ ಪರವಾಗಿಲ್ಲ, ಶಾಪಿಂಗ್ ಮಾಡಿ ನಾವು ಮಗುನ ನೋಡ್ಕೋತೀವಿ ಅಂತೇಳಿ. ಸೊ ಪ್ರೈಸಸ್ಸು ಕೂಡ ವರ್ತ್ ಅಂತಾನೆ ಅನ್ನಿಸ್ತು. ಹಾಗೆ ಈ ಶಾಪಲ್ಲಿ ಲೇಡೀಸ್ಗೆ ಮಾತ್ರ ಅಲ್ಲ, ಮಕ್ಕಳಿಗಾಗಲಿ, ಜೆಂಟ್ಸ್ಗೆ ಆಗಲಿ ಎಲ್ಲರಿಗೂ ಸಿಗೋವಂತಹ ಐಟಮ್ಸ್ ಕೂಡ ಇತ್ತು. ಶೋಕೇಶ್ ಐಟಮ್ಸ್ ಕೂಡ ಇತ್ತು. ಹಾಗೆ ಬಾಯ್ಸಿಗಾದರೆ ಬ್ರಾಸ್ಲೆಟ್ಸು, ಫಿಂಗರ್ ರಿಂಗ್ಸು, ಹ್ಯಾಂಡ್ ಚೈನು, ನೆಕ್ ಚೈನ್ ಎಲ್ಲ ಇತ್ತು. ತುಂಬ ಫ್ಯಾನ್ಸಿಯಾಗಿ ಇಷ್ಟಪಡೋರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಆದರೆ ಇಲ್ಲೂ ಕೂಡ ಫ್ರಿಜ್ ಮ್ಯಾಗ್ನೆಟ್ ಇತ್ತು. ಇಲ್ಲೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಇತ್ತು. ಸೊ ನಾನು ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ನ ತೊಗೊಳ್ಳಿಲ್ಲ, ಬೇರೆ ಎಲ್ಲಾದರೂ ಚಿಕ್ಕದು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತೇಳಿ. ಕೀ ಚೈನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ನಾನು ಕೂಡ ಸ್ವಲ್ಪ ಕೀ ಚೈನ್ಸ್ನ ತೊಗೊಂಡೆ ಇಲ್ಲಿ. ಹಾಗೆ ಮಕ್ಕಳಿಗೆ ಇರೇಸರು, ಪೆನ್ನು, ಪೆನ್ಸಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಹಾಗೆ ಫ್ಯಾನ್ಸಿ ಡೈರೀಸ್ ಕೂಡ ಇತ್ತು. ಮಕ್ಕಳಿಗೂ ಕೂಡ ವಾಚಸ್ ಇತ್ತು, ಆದರೆ ಜೆಂಟ್ಸ್ಗೂ ಅಷ್ಟೇ ಸ್ವಲ್ಪ ಫ್ಯಾನ್ಸಿಯಾಗಿ ವಾಚಸ್ ಎಲ್ಲ ಇತ್ತು. ವ್ಯಾನಿಟಿ ಬ್ಯಾಗು, ಹ್ಯಾಂಡ್ ಪರ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಪ್ರೈಸ್ ಕೂಡ ಓಕೆ. ನೀವು ಏನಾದರೂ ಈ ಸ್ಟ್ರೀಟ್ಗೆ ಶಾಪಿಂಗ್ ಅಂತ ಬಂದರೆ ಈ ಶಾಪ್ನ ವಿಸಿಟ್ ಮಾಡೋದು ಮರಿಬೇಡಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಗುವಂತಹ ಫುಟ್ವೇರ್ಸ್ ಕೂಡ ಇತ್ತು. ತುಂಬಾ ಫ್ಯಾನ್ಸಿಯಾಗಿ ಚೆನ್ನಾಗಿತ್ತು. ಪುಟ್ಟ ಮಕ್ಕಳಿಗೆ ಹಾಕೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಶೋ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಹ್ಯಾಂಗಿಂಗ್ ಪಾಟ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸನ್ ಗ್ಲಾಸಸ್ಸು, ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ತುಂಬ ಟ್ರೆಂಡಿಯಾಗಿ ಫ್ಯಾನ್ಸಿಯಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇತ್ತು ಇಲ್ಲಿ. ಹಾಗೆ ಇಲ್ಲಿ ವುಡನ್ ನೇಮ್ ಬೋರ್ಡ್ಸ್ ಕೂಡ ಇತ್ತು. ನಿಮ್ಗೆ ಅಲ್ಲೇ ಕೂಡ ನೇಮಿಂಗ್ ಮಾಡಿ ಕೊಡ್ತಾಯಿದ್ರು. ಸೊ ಈ ಶಾಪಲ್ಲಿ ಮೆನ್ಸ್ ವೇರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಶಾಪಲ್ಲೂ ತುಂಬಾ ಚೆನ್ನಾಗಿರುವಂತಹ ವ್ಯಾನಿಟಿ ಬ್ಯಾಗ್ಸ್ ಇತ್ತು. ಸೊ ಹಾಗಾಗಿ ನೋಡೋಣ ಅಂತೇಳಿ ಬಂದೆ. ಸೊ ಇಲ್ಲೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ನಾನು ಕೂಡ ಒಂದು ಬ್ಯಾಗ್ನ ತೊಗೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ಗೆ, ಹಾಗೆ ಫ್ಯಾಮಿಲಿಲಿ ಸ್ವಲ್ಪ ಜನಕ್ಕೆ ನಾನು ಏನಾದ್ರು ತೊಗೊಂಡೋಗೋಣ ಇಲ್ಲಿಂದ ಅಂತ ಅಂದ್ಕೊಂಡೆ. ಇಲ್ಲಿಂದ ಟ್ರೆಂಡಲ್ಲಿರುವಂತಹ ಬ್ಯಾಗ್ಸ್ಗಳಲ್ಲೇ ಒಂದೆರಡನ್ನ ತೊಗೊಂಡೋಗೋಣ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಶಾಪಲ್ಲಿ ಸ್ಟೋನಿಂದ ಮಾಡಿರೋಂಥ ಬ್ರಾಸ್ಲೆಟು, ಹಾಗೆ ನೆಕ್ ಚೈನ್ಸ್ ಎಲ್ಲ ಇತ್ತು. ಹಾಗೆ ಕೌಡೆಯಿಂದ ಮಾಡಿರ್ತಾರಲ್ಲ ಆ ಥರ ಬ್ರಾಸ್ಲೆಟ್ಸ್ ಕೂಡ ಇತ್ತು ಇಲ್ಲಿ. ಹಾಗೆ ನಿಹಾಲ್ಗೆ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ವಿ. ಅಂದರೆ ಅವನಿಗೆ ಪುಟ್ಟ ಬ್ಯಾಗ್ ಬೇಕಲ್ಲ, ಆ ಥರ ಬ್ಯಾಗ್ನ ಹುಡುಕ್ತಾ ಇದ್ವಿ. ಸೊ ಈ ಶಾಪಲ್ಲಿ ಸಿಕ್ತು ನಮಗೆ. ಅವನು ಯಾವಾಗಲೂ ನನ್ನ ವ್ಯಾನಿಟಿ ಬ್ಯಾಗ್ನೇ ಹಾಕ್ಕೊಂಡು ಓಡಾಡ್ತಿರ್ತಾನೆ, ಹಾಗಾಗಿ ಅವನಿಗೊಂದಿರಲಿ ಅಂತೇಳಿ ತೊಗೊಂಡ್ವಿ. ಹಾಗೆ ಇಲ್ಲಿ ಈ ಥರ ತುಂಬಾ ಶಾಪ್ಸ್ಗಳಿತ್ತು. ಬಟ್ಟೆ ಅಂಗಡಿ, ಟಾಯ್ ಶಾಪ್ಸು, ಫುಟ್ವೇರ್ ಶಾಪ್ಸ್ಗಳಾಗಲಿ, ಹೀಗೆ ಫ್ಯಾನ್ಸಿ ಐಟಮ್ಸ್ ಸಿಗೋವಂಥ ಶಾಪ್ಸು, ಹಾಗೆ ಡ್ರೀಮ್ ಕ್ಯಾಚರ್ಸ್ಗಳು, ನೇಮ್ ಬೋರ್ಡು, ವಾಸಸ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಬ್ಯಾಗ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ವ್ಯಾನಿಟಿ ಬ್ಯಾಗ್ಸು ಅಷ್ಟೇ. ಹಾಗೆ ಸ್ಕೂಲ್ ಬ್ಯಾಗ್ಸ್ಗಳು ಕೂಡ ಇತ್ತು. ದೊಡ್ಡ ದೊಡ್ಡ ಬ್ಯಾಗಿಂದ ಹಿಡಿದು ತುಂಬ ಚಿಕ್ಕ ಪುಟ್ಟ ಬ್ಯಾಗ್ಗಳು ಕೂಡ ಇತ್ತು. ಅಂದರೆ ತುಂಬ ಕ್ಯೂಟಾಗಿತ್ತು ಅಂತ ಹೇಳ್ಬೋದು ಬ್ಯಾಗ್ಗಳೆಲ್ಲ. ಬಾಯ್ ಬೇಬಿಗೆ ಹಾಕೋ ಥರ ಫ್ಯಾನ್ಸಿ ಬ್ಯಾಗ್ ಕೂಡ ಇತ್ತು. ನಾವು ಅದೇ ಥರ ಹುಡುಕ್ತಾ ಇದ್ವಿ ನಿಹಾಲ್ಗೆ ಒಂದು. ನೀವೇ ನೋಡ್ಬೋದು ಇಲ್ಲಿ ತುಂಬಾ ಟಾಟಾ ಶಾಪ್ಗಳಿತ್ತು. ನೋಡಿ ಎಷ್ಟೊಂದಿದೆ ಅಂಥೇಳಿ.
ನಾವೀಗ ಇರೋ ಅಂಥದ್ದು ಕಲಂಗುಟ್ ಬೀಚ್ ಸ್ಟ್ರೀಟ್ ಮಾರ್ಕೆಟ್ ಅಂತೇಳಿ. ಸೊ ನಾವು ಎಲ್ಲ ಕಡೆ ಶಾಪಿಂಗ್ ಮಾಡೋದು ಬೇಡ. ಸೊ ಏನಕ್ಕಂದರೆ ಗೋವಾ ಅಂದಮೇಲೆ ಎಲ್ಲ ಕಡೆನೂ ಒಂದೇ ಥರ ಐಟಮ್ಸ್ ಅಲ್ವಾ ಸಿಗೋದು. ಸೊ ಈ ಬೀಚಲ್ಲೇ ನಾವು ಶಾಪಿಂಗ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಸೊ ಕಲಂಗೋಟಲ್ಲೇ ಏನು ಬೇಕೋ ಎಲ್ಲ ಇಲ್ಲೇ ತೊಗೊಳ್ಳೋಣ. ಗಿಫ್ಟ್ ಐಟಮ್ಸ್ ಆಗಲಿ ಆಗಲೇ ನಮಗೇನು ಬೇಕೋ ಎಲ್ಲ ಇಲ್ಲೇ ತೊಗೊಳ್ಳೋಣ. ಸೊ ಹೋಗಿದ್ದ ಕಡೆ ಎಲ್ಲ ನಾವು ಶಾಪಿಂಗಿಗೆ ಅಂತೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಸೊ ಹೇಗೋ ನೈಟ್ ಆಗಿತ್ತು ಮತ್ತು ಬೇರೆ ಎಲ್ಲೂ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ. ಹಾಗಾಗಿ ಶಾಪಿಂಗಿಗೆ ಅಂತೇಳಿ ಬಂದ್ವಿ. ಸೊ ಏನೇ ಇದ್ದರೂ ಈಗಲೇ ಮುಗಿಸ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ನಾವು ಸ್ವಲ್ಪ ಚಾಕ್ಲೇಟ್ಸು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಳ್ಳೋಣ ಅಂತೇಳಿ ಇಲ್ಲೇ ಒಂದು ನಿಯರ್ ಇರೋವಂಥ ಸ್ವೀಟ್ ಶಾಪ್ಗೆ ಬಂದಿದ್ವಿ. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಲಾಂಗ್ ಫ್ರಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲರ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಈ ಶಾಪಲ್ಲಿ ಬರೀ ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ ಮಾತ್ರ ಇತ್ತು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಇದರಲ್ಲಿ ನಾನು ಕೂಡ ನಿಹಾಲ್ಗೆ 2 ಜೊತೆ ಡ್ರೆಸ್ನ ತೊಗೊಂಡೆ. ಹಾಗೆ ನಮ್ಮನೆಯವರು ಕೂಡ 1 ಪೇರ್ ತೊಗೊಂಡ್ರು. ಈ ಶಾಪಲ್ಲಿ ಜೂಟ್ ಬ್ಯಾಗು ಹಾಗೆ ಡ್ರೀಮ್ ಕ್ಯಾಚಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಡ್ರೀಮ್ ಕ್ಯಾಚಸ್ ಅಂತೂ ಸ್ಮಾಲ್ ಸೈಜಿಂದ ಹಿಡಿದು ತುಂಬ ದೊಡ್ಡ ಸೈಜ್ವರೆಗೂ ಕೂಡ ಇತ್ತು. ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಬ್ಯಾಂಗಲ್ಸ್ ಮತ್ತು ಆ್ಯಂಕ್ಲೆಟ್ ಎಲ್ಲ ಇತ್ತು. ಬ್ಯಾಂಗಲ್ಸ್ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತೇಳಿ ಅನ್ನಿಸ್ತು. ಸೊ ನಾನು ಕೂಡ ಇಲ್ಲೊಂದು 2 ಪೇರ್ನ ತೊಗೊಂಡೆ. ಹಾಗೆ ನಾನು ಸ್ಮಾಲ್ ಸೈಜು ಹಾಗೆ ಮೀಡಿಯಮ್ ಸೈಜ್ದು ಡ್ರೀಮ್ ಕ್ಯಾಚಸ್ ಕೂಡ ತೊಗೊಂಡೆ. ಸೊ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಸೊ ನಾವು ಇಲ್ಲೇ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಹೋಟೆಲ್ನ ಹುಡುಕ್ತಾ ಇದ್ವಿ. ಸೊ ನಾವು ಕಾರ್ನ ಪಾರ್ಕ್ ಮಾಡಿದ್ವಲ್ಲ, ಅಲ್ಲೇ ನಿಯರ್ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೇ ನಾವು ಊಟ ಮಾಡ್ಕೊಂಡ್ವಿ. ನಾವಿರೋವಂತಹ ರೂಮ್ದು ನೈಟ್ ವ್ಯೂ ಇದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.